ಅಧಿಪತಿ ಆದರೆ ಈ ಶ್ರೀರಾಜ್ ಸರ್ವಾಧಿಕಾರಿ. ಕೇಳಿದ್ರೆ ನಡುಗುವ ಈ ಊರಿನ ಬಡ ಭಿಕಾರಿಗಳು ಶಾಂತಿಯನ್ನು ಸುಳಿದರೆ ನಾನು ಚಂದಾಡಿ, ಕೋಪವನ್ನು ಬೀಸಿದರೆ ನಾನು ಬಿರುಗಾಳಿ. ಬಡವರಿಗೆ ಸಾಲ ಕೊಡುವ ಸರದಾರನು ಒಟ್ಟ ಸಾಲ ಕೈಬೆಲೆಯಿಂದ ಬಡ್ಡಿ ಹಾಕಿ ಕೊಟ್ಟಬೇಕಾದ ಮಟ್ಟ ಹಾಕಿ ಆಸ್ತಿಯನ್ನು ಹರಾಜುಡಿದು ಹುಡಿಗಾಸಿಗೆ ಕೊಂಡುಕೊಳ್ಳುವ ಹಣ ಇರುವ ವ್ಯಕ್ತಿ ನಮ್ಮ ಕಣ್ಣಿಗೆ ಬಿದ್ದರೆ ಮುಗಿ ಕ್ಷಣ ಮಾತ್ರದಲ್ಲಿ ಅವನ ಕೋಟ್ಯಾಧಿಪತಿಗಳಿಗೆ ಅಂತ ಹಾಡು ಹಾಕ್ತಕ್ಕೂ ನಾವು ಹೆಚ್ಚೆ ಇಟ್ಟರೆ ಭೂಕಂಪ ಮಾತನಾಡಿದರೆ ಅವರಿಗೆ ಹಣ ನೋಡ್ರಿ ಮಂಗ್ಯಂಗಳು ಹುಚ್ಚರ್ ನಕ್ಕಲ್ ಅಂತವ್ರಿ ಮಕ್ಕಳು. ನೀವು ಬಡವ್ರು ಕತ್ಕೊಯ್ಲಿ, ಬಡವ್ರು ಕೊಯ್ಯಾರ ನೀವು. ಸಂತ ಹೇಳ್ರಿ ಸಾಕಾರ ಏನ್ ಇವರನ್ನು ಕರೆದುಕೊಂಡು ಬಾ ಅಂದರೆ ಒಬ್ಬರು ಬಂದಿರುವಲ್ಲ, ಏಕೆ ಹೋಗಿದ್ರಿ ಸಾಕಾರ ಕರಿಯಕ್ ಹೋಗಿದ್ದೆ. ಸಂತು ನೀನ್ ಮುನ್ನಡೆ ಇಲ್ಲಿ ಬರ್ತಾನೆ ಅಂತ ಹೇಳಿದ್ರಿ ಸಾಕಾರ್ರಿ. ಹೊತ್ತಿನಿಂದ ತಕ್ಷಣ ಬಿಟ್ಟು ಬಂದಿರುವಲ್ಲ, ಬುದ್ಧಿಗೆ ಏನಂತ ಹೇಳ್ಬೇಕು? ಎರಡು ಲಂಚ ಹಾಕೊಂಡ್ ಬರುತ್ತಾನೆ ಅಲ್ರಿ ಸಾಕಾರ್ರಿ. ಆ ಭೀಮನ ವಜಕ್ ಬಂದ್ರ ಅವ್ರ ತಮ್ಮ ಶಕ್ತಿ ನನ್ನ ಸುಮ್ಮನೆ ಬಿಡ್ತಾನಂತ ತಿಳಿದ್ರಿ. ನನ್ನ ಚಟ್ಟ ಕಟ್ಕೊಂಡ್ರಿ, ನನ್ನ ಚಟ್ಟನ ಆ ಶಕ್ತಿ ಕಣ್ಣು ನೋಡಿದ್ರ ನಿಂತೆಲ್ಲ ಜನ ಬರ್ತಾವ್ರಿ. ನನ್ನ ಮುಗಿಯದ ಕಣ್ಣು ಹೋಗಿ ಹೋಗಿ ನಿನ್ನಂತ ಹುಕುಂ ನನ್ನ ಮಗನಿಗೆ ಕೆಲಸ ಕೊಟ್ಟಂದಲ್ಲ, ನಮ್ಮ ಬುದ್ಧಿ ನಾವೇ ಹೊಡ್ಕೋಬೇಕು. ನಾನು ಪುಕ್ಕಲ್ ನನ್ನ ಮಗ ಇವ್ರು ಬಾರಿ ಸೂರ್ಗಳಾಗಿದ್ದಾರ. ನಿಮ್ಮನ್ನ ಯಾರು ನೋಡಿಕೊಳ್ಳೋದು? ನಿಮ್ಮನ್ನೆಲ್ಲ ನೋಡ್ಕೊಂಡ್ ಉಂಟೇನ್ರಿ. ಆ ಭೀಮಣ್ಣ ಶಕ್ತಿ ನೋಡ್ಕೊಂತಾನೆ ಅಂತೆ. ಸರಿ ಸರಿ, ಒಳಗಡೆ ಹೋಗಿ ನಾಲ್ಕು ಮುದ್ದೆ ತಿಂದು ಬಿದ್ಕೋಗಲೇ ಮಗನ. ನನಗ ಮುದ್ದೆ ಅಂತೆ, ಇವ್ರಿಗೆ ಅನ್ನ ಸಾಂಬಾರ ಅಂತೆ. ಬರ್ತೇನೆ, ಹೊತ್ತು ಸುರು ಬರ್ತೈತಿ, ಬರ್ತೇನೆ. ನಿಮ್ಮಿಬ್ಬರಿಗೂ ಸಂತೋಷದ ವಿಷಯ. ಬಿಲ್ ಕಟ್ಟಲು ವಿದೇಶಿಯರು ಒಪ್ಪಿಕೊಂಡಿದ್ದಾರೆ. ಮತ್ತು ಬಿಲ್ ಕಟ್ಟಿಸಿ ಬಡ ಜನರಿಗೆ ಕೆಲಸ ಕೊಟ್ಟು ನಾವು ಮುಂದೆ ಕಳ್ಳತನ ಮಾಡ್ತಾ ಹೋದರೆ ಸಾಕಷ್ಟು ಹಣ ಗಳಿಸಬೇಕಾದರೆ ಹಣ ಗಳಿಸುವ ಮಾರ್ಗ ಆಮೇಲೆ ಮೊದಲು ಕೆರೆ ಹತ್ತಿರ ಇರುವ ಭೀಮಣ್ಣನ ಆತ್ಮೀಯ ಕರಿಬಲವನ್ನು ಹೇಗೆ ಕೊಂಡುಕೊಳ್ಳುವುದಂತ ವಿಚಾರ ಮಾಡಿ. ಹಣ್ಣು ಹಾಕಿದ ಸ್ಕೆಚ್ಚು ಎಂತವ್ರಿಗೆ ಹಿಡಿತಾನೆ ಹುಚ್ಚು. ಹೀಗಿರುವಾಗ ಆ ಭೀಮಣ್ಣನ ಹೊಲ ನಮ್ಮ ಕೈಗೆ ಸಿಕ್ಕರೆ ಮುಚ್ಚು. ಬೇಕಾಗಿರುವುದನ್ನೇ ಪಡೆಯದೆ ಬಿಟ್ಟವರಲ್ಲ ನೀವು. ಹೀಗಿರುವಾಗ ಆ ಹೊಲದ ಮಾತೇನು ನಿಮ್ಮ ಮುಂದೆ ದೊಡ್ಡದಲ್ಲ. ಆದರೂ ಕಾಕಿ ತೊಟ್ಟು ಲಾಟಿ ಹಿಡಿಯುವ ನಿನ್ನಂತ ಗೆಳೆಯನ ಸಹಾಯ ನಮ್ಮೊಂದಿಗೆ ಬೇಕೇ ಬೇಕು. ಮುದ್ದು ಸಹಾಯ ಅದು ನನ್ನಲ್ಲಿ ಕೇಳುವುದೇ. ಬೇಕಾದಾಗ ಹಣ, ಕುಡಿದು ತಿನ್ನಲು ಎಂಡ, ಮೋಜು ಮಾಡಲು ಹೆಣ್ಣು ಕೊಡುವಂತ ನಿಮ್ಮಂತವರ ಕೆಲಸ ಮಾಡಲು ತಾನೇ ನಾನು ಈ ಕಾಗಿ ತೊಟ್ಟಿರುವುದು. ಶಬಾಷ್ ಮತ್ತು ಶಬಾಷ್. ನಿಯತ್ತಿನ ಗೆಳೆಯನೆಂದರೆ ಏನು ಇರಲಿ. ಈ ಸಂತೋಷದ ಸಮಯದಲ್ಲಿ ನಿನಗೊಂದು ಉಲ್ಲಾಸದ ಗೀಸೆಯನ್ನು ಆರ್ಪಡಿಸುತ್ತೇವೆ.